ನನಗೆ ಮೂರು ಸಲ ಗುಸ್ ಬಂಪ್ಸ್ ಬಂತು. ಅಂದರೆ ಅಷ್ಟು ಇದಾಗಿ ಕಿನ್ನಲ್ ರಾಜ್ ಅವ್ರ ಸಾಂಗ್ ಆಗಲಿ, ಆಮೇಲೆ ಹೀರೋ ಸರ್ದ ಆ್ಯಕ್ಟಿಂಗ್ ಆಗಲಿ, ಮಿಕ್ದವ್ರದ್ದು ಆ್ಯಕ್ಟಿಂಗ್ ಆಗಲಿ, ಅಂದರೆ ಇವರೆಲ್ಲ ಬರೋವರೆಗೂ ಒಂಥರ ಇತ್ತು. ಇಂಟರ್ವೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ನಾನು ಇಂಟರ್ವೆಲ್ಗೆ ಒಂದು ಫಂಕ್ಷನ್ ಇತ್ತು, ಎದ್ದೊಟ್ಟೋಗ್ಬಿಡೋಣ ಅಂತ ಫ್ರಂಟ್ ರೋಲ್ ಕೂತಿದ್ದೆ. ಆಮೇಲೆ ಮೇಡಮ್ ಹೇಳಿದ್ರು ಇಂಟರ್ವೆಲ್ ಆದಮೇಲೆ ನೋಡಿ ಯಾವ ಥರ ಇದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ. ನಾನಿವತ್ತು ಏನೋ ಕೆಲಸ ಇದ್ರು ಇವತ್ತು ಫುಲ್ ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟರಲ್ಲೇ ಮುಗಿಸ್ತೀನಿ, ಯಾಕಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು. ಮೂವಿ ಅಂತೂ ಸೂಪರ್ ಆಗಿತ್ತು. ಗಂಡಿ ಸಿನಿಮಾ ಹೆಸರಿಗೆ ತಕ್ಕ ಹಾಗೆ ಹೈಲೈಟಿಂಗ್ ಆಗಿರುವಂಥವ್ರು ಅದೇ 7 ಜನ. ತುಂಬ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನಾನು ನೀತು ಅವ್ರನ್ನ ನೋಡಿದೆ. ಆ್ಯಕ್ಚುಲಿ ನೀತು ಅವ್ರನ್ನ ನೋಡಬೇಕು ಅಂತ ಬಂದಿದ್ದು. ನೀತು ಅವ್ರನ್ನ ನೋಡ್ತಾ ಪಕ್ಕದಲ್ಲಿದ್ದಿದ್ದು ರಾಘು ಅವ್ರನ್ನ ನಾನು ತುಂಬ ಇಷ್ಟಪಟ್ಟೆ. ರಾಘು ಅವರ ಒಂದು ವೈಬ್ರೇಷನ್ ಏನಿದೆಯಲ್ಲ, ಅವರ ಸೀನ್ಸ್ ಅಥವಾ ಶಾರ್ಟ್ಸ್ ಬಂದಾಗ ಐ ರಿಯಲಿ ಲೈಕ್ ಇಟ್ ಪರ್ಸ್ನಲಿ. ಆ್ಯಂಡ್ ಅಫ್ಕೋರ್ಸ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಂದರೆ ಆ 7 ಜನ ತುಂಬ ಹೈಲೈಟಿಂಗ್ ಪೋರ್ಷನ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಫಸ್ಟ್ ಹಾಫ್ನಲ್ಲಿ ನಾನು ತುಂಬ ನಯನ ಅವ್ರ ಪೋರ್ಷನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂದರೆ ಅದ್ರ ಜೊತೆಗೆ ಸುತ್ತಮುತ್ತ ಇವರು ವಿಜಯ್ ಶಂಡೂರ್ ಅವ್ರು ಇರ್ಬೋದು ಅಥವಾ ಜೊತೆಲಿದ್ದಂಥ ಅಷ್ಟು ಜನ ಎಷ್ಟು ಎಂಜಾಯ್ಮೆಂಟ್ ಕೊಡ್ತಾರೆ ಅಂತಂದರೆ ನಾವು ಯಾರನ್ನು ನೋಡಿದ್ರೂ ನಗು ಬರುತ್ತೆ ಆ ಥರದ್ದು. ಅಂದರೆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ದಿಸ್ ಅ ಲಾಟ್ ಆಫ್ ಹ್ಯೂಜ್ ಡಿಫ್ರೆನ್ಸ್. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ಪ್ರತಿಯೊಬ್ಬರೂ, ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರ್ನಲ್ಲಿ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಇವತ್ತು ಸಿಕಂಡಿ ಮೂವಿದು ಸೆಲೆಬ್ರಿಟಿ ಶೋ ಇತ್ತು, ಬಂದಿದೆ. ಮೂವಿ ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿ ನೋಡೋಕ್ಕೆ ಸಿಗ್ತಾ ಇರೋದು. ಅದರಲ್ಲಿ ಸಿಕ್ಕಂಡಿ ಕೂಡ ತುಂಬ ಚೆನ್ನಾಗಿದೆ ಮೂವಿ. ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲ್ಲ. ಒಳ್ಳೆ ಮೂವಿ ಇದೆ, ಒಳ್ಳೆ ಕಥೆ ಇದೆ, ಒಳ್ಳೆ ಸ್ಟೋರಿನ ಹೇಳ್ತಿದ್ದಾರೆ. ಸುಮಾರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ತೋರಿಸಿದ್ದಾರೆ. ತಾಯಿ ಎಲ್ಲಮ್ಮನ ಬಗ್ಗೆ ತೋರಿಸಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಮೂವಿ. ಇವತ್ತು ಶ್ರೀಕಂಡಿ ಮೂವಿ ನೋಡಿದೆ, ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಆ್ಯಂಡ್ ಎಲ್ಲೂ ಕೂಡ ಬೋರ್ ಅನ್ನಿಸ್ತಿಲ್ಲ. ಫಾಸ್ಟ್ ಸ್ಕ್ರೀನ್ ಪ್ಲೇ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಸೂಪರ್. ಆ್ಯಂಡ್ ನಾನು ನೀತಿ ಅವ್ರ ಪರ್ಫಾರ್ಮೆನ್ಸ್ ನಿಜಕ್ಕೂ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಅವ್ರಿಗೆ ನಾನು ಆ್ಯಸ್ ಅ ಫ್ರೆಂಡ್ ಆಗಿ ಆ್ಯಸ್ ಅ ಬಡಿಯಾಗಿ ನೋಡಿದ್ದೆ. ಬಟ್ ಇವತ್ತು ಪರ್ಫಾರ್ಮೆನ್ಸಲ್ಲಿ ನೋಡಿದಾಗ ಆ ವೈಬ್ರೇಷನ್ ಆಗಿರ್ಬೋದು, ಆ ಒಂದು ಎನರ್ಜಿ ಆಗಿರ್ಬೋದು, ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ರಾಘು ಸರ್ ತುಂಬ ಕಷ್ಟ ಆ ಕ್ಯಾರೆಕ್ಟರ್ ನೀವು ಮಾಡಿರೋದು. ಬಿಕಾಸ್ ಯಾಕೆಂದರೆ ಆ ಕಂಟಿನ್ಯೂ ಮ್ಯಾನೇಜ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ನಿಮ್ಮ ಹತ್ರ, ಅದಂತೂ ಹೇಳ್ಬೋದು. ಆ್ಯಂಡ್ ನಿಖಿತಾ ಅವ್ರ ಪರ್ಫಾರ್ಮೆನ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಹೀರೋ ಆ್ಯಂಡ್ ಹೀರೋಯಿನ್ ಆಗಿರ್ಬೋದು, ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ. ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ ಅದು ಒಂದು ಏನು ಹೇಳ್ತೀವಿ, ಅದು ಒಂದು ವೈಬ್ರೇಷನ್ನ ನೀವು ಫೀಲ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇದೇ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಶಿಖಂಡಿ ಅನ್ನೋ ಮೂವಿಗೆ, ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಬಿಕಾಸ್ ಮಂಗಳಮುಖಿ ಅವರ ಸ್ಟ್ರೆಂತು, ಅವ್ರ ಪವರ್ ಏನು ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಹಾಗೆ ನಮ್ಮ ನೀತು ಅವ್ರು ಮಾಡಿದ್ದಾರೆ, ನಿಖಿತಾ ಮಾಡಿದ್ದಾರೆ, ನಮ್ಮ ರಾಘು ಮಾಡಿದ್ದಾರೆ, ನಮ್ಮ ಆಲ್ಮೋಸ್ಟ್ ಎಲ್ಲ ಟೀಮ್ ಮಾಡಿದ್ದಾರೆ ಈ ಮೂವಿನಲ್ಲಿ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಇನ್ನೂ ತುಂಬ ಚೆನ್ನಾಗಿರೋ ಸ್ಕ್ರಿಪ್ಟ್ ಮೂವಿ ಮಾಡಿ. ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿ ಹೋಗ್ಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಎಲ್ಲರೂ ಹೇಳ್ತಾನೇ ಇದ್ದೀವಿ, ಆದರೆ ಯಾರೂ ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ. ದಯವಿಟ್ಟು ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ತುಂಬ ಒಳ್ಳೆ ಮೆಸೇಜ್ ಇದೆ. ನಂಗೆ ಆ್ಯಕ್ಚುಲಿ ಹೇಳ್ತಾ ಹೋದರೆ ಕಣ್ಣಲ್ಲಿ ಖಂಡಿತ ನೀರು ಬರುತ್ತೆ. ನಾವು ಯೂಶ್ವಲಿ ಮಂಗಳಮುಖಿಯರನ್ನ ತುಂಬ ಒಂಥರ ಇವರ ಅಂತ ಮಾತಾಡ್ಬಿಡ್ತೀವಿ. ಬಟ್ ಅವರಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಅವ್ರ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟು ಅನ್ನೋದು ಈ ಸಿನಿಮಾ ತೋರಿಸಿದ್ದಾರೆ. ನಿಜವಾಗ್ಲೂ ಮನಸ್ಸಿಗೆ ತುಂಬ ಅಂದರೆ ತುಂಬ ತೃಪ್ತಿ ಆಯ್ತು ಈ ಸಿನಿಮಾ ನೋಡಿ. ಅದರಲ್ಲೂ ನಮ್ಮ ರಾಘು, ನಮ್ಮ ನೀತು, ನಮ್ಮ ಮೇಡಮ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಳಿಸೇ ಬಿಡ್ತಾರೆ ನಿಜವಾಗ್ಲೂ. ಆ ಎನರ್ಜಿ ಕನೆಕ್ಟ್ ಆಗುತ್ತೆ. ಯಾವುದೇ ಮಂಗಳಮುಖಿಯರು ನೋಡಿದ್ರು ಕೈ ಮುಗಿಬೇಕು ಅಂತಂತೂ ನನಗೆ ಅನ್ನಿಸ್ತು. ಗುರುಮೂರ್ತಿ ಸರ್ ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ದೀರಾ. ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ನಮ್ಮ ಯುವರಾಜ್ ಗೌಡ ಬರೋದಾದರೆ ಕ್ಯೂಟ್, ಸೂಪರ್, ಹ್ಯಾಂಡ್ಸಮ್, ಎವ್ರಿಥಿಂಗ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟ್ರನ್ನ ಹೇಗೆ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಒಂದು ರಾಯಲ್ ಬ್ಲಡ್ಡಿಂದ ಬಂದು ಹೇಗೆಲ್ಲ ಅವರು ಕಷ್ಟ ಸಫರ್ ಮಾಡ್ತಾರೆ ಮತ್ತು ಹೇಗೆ ಕನೆಕ್ಟ್ ಆಗಿದ್ದಾರೆ ಅಂತ ನಿಜವಾಗ್ಲೂ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಚೆಂದ ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು. ಆ್ಯಸ್ ಯೂಶುವಲ್ ಹೀರೋಯಿನ್ ಅಂತೂ ಶಿ ಪರ್ಫಾರ್ಮ್ ಸೋ ವೆಲ್. ಆಲ್ co-stars, my God, I can say, I can clap. Thank you.
ಯು ಸೋ ಮಚ್. ತುಂಬ ಒಳ್ಳೆ ಸಿನಿಮಾ, ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ಲೀಸ್ ಇದನ್ನು ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ರೀಚ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಏನನ್ನೋದು ರಾಘು ಆಗಲಿ, ನೀತು ಮೇಡಮ್ ಆಗಲಿ, ಹೀರೋ ಆಗಲಿ, ಅಂದರೆ ಬೂಸ್ ಬಂಪ್ಸ್ ಬರೋವಂಥ ಸೀನ್ಸ್ ಒಂದು ಅಷ್ಟಿದೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ಬಂದು ಎಲ್ಲ ಕನ್ನಡ ಮೂವಿನ ಬೆಳೆಸಿ, ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ತುಂಬ ಜಾಸ್ತಿ ಮೂವಿ ನೋಡೋಕ್ಕೆ ಕಮ್ಮಿ ಬರೋದು. ಸರ್ ಇನ್ವೈಟ್ ಮಾಡಿದ್ರಿಂದ ಇವತ್ತು ಆಫೀಸಲ್ಲಿ ಲೀವ್ ಆಗಿಬಿಟ್ಟು ಬಂದಿರೋದು. ತುಂಬ ಚೆನ್ನಾಗಿದೆ ಮೂವಿ. ಯಾರೆಲ್ಲ ಸೌದತ್ತಿ ಎಲ್ಲಮ್ಮನ ಫ್ಯಾನ್ಸ್ ಇದ್ದೀರಾ, ಯಾರೆಲ್ಲ ಸೌದತ್ತಿ ಎಲ್ಲಮ್ಮನ ಪೂಜೆ ಮಾಡ್ತೀರಾ, ಖಂಡಿತವಾಗ್ಲೂ ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಬಿಗ್ ಬಾಸಲ್ಲಿ ಎಲ್ಲರೂ ನೋಡಿರ್ತೀರಾ ನಿತೂರ್ ಮ್ಯಾಮ್ನ, ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಿ. ಆದಷ್ಟು ಹೊಸ ಕಲಾವಿದರು ತುಂಬ ಜನ ಇದ್ದಾರೆ, ಎಲ್ಲರೂ ಗೊತ್ತಿದೆ. ಥ್ಯಾಂಕ್ ಯು. ಡೈರೆಕ್ಟ್ರು ಗುರುಮೂರ್ತಿ ಅವರು ತುಂಬ ಅದ್ಭುತ ಮಾಡಿದ್ದಾರೆ. ಹಾಗೆ ಪ್ರವೀಣ್ ಕುಮಾರ್ ನಮ್ಮ ಸಾರ್ ತುಂಬಾ ಇವತ್ತು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾ ನಾವೆಲ್ಲರೂ ಹೇಳ್ತೀವಿ ಸಿನಿಮಾ ಚೆನ್ನಾಗಿದೆ, ಬೇರೆಯವ್ರು ಕೇಳಿಬಿಟ್ಟು ಥಿಯೇಟ್ರಿಗೆ ಹೋಗೋದಲ್ಲ. ಫಸ್ಟ್ ನೀವು ಥಿಯೇಟ್ರಿಗೆ ಹೋಗಿ, ನೀವು ಫಸ್ಟ್ ಥಿಯೇಟ್ರಿಗೆ ಹೋಗಿ ಫಸ್ಟ್ ಮೆಸೇಜ್ ಏನಿದೆ ಅಂತ ನೋಡಿ, ಆಮೇಲೆ ನೀವು ಇನ್ನೊಂದು 10 ಜನ ಕೇಳ್ತೀರಿ. ಇಂಥ ಸಿನಿಮಾನ ನೋಡಿ ಹಾಗೆ ಎಲ್ಲರಿಗೂ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.